ಆಧ್ಯಾತ್ಮಿಕ ಪರಿಕಲ್ಪನೆ ಭಾಗ ಆಗಿ ನಾವು ಕಾಮನ್ ಸೆನ್ಸ್ ಬಗ್ಗೆ, ಅಂದರೆ ವಿವೇಕ, ಬುದ್ಧಿ ಅಂಥದ್ದು ಕಾಮನ್ ಸೆನ್ಸ್ ಯಾವ ಥರ ವೃದ್ಧಿ ಮಾಡ್ಕೋಬೇಕು, ಕಾಮನ್ ಸೆನ್ಸ್ ಅಂದರೆ ಏನು ಅಂತ ಕೂಲಂಕುಷವಾಗಿ ಇವತ್ತಿನ ಜ್ಞಾನ ನಮಗೆ ನೀಡೋದಕ್ಕೆ ಈಗಾಗಲೇ ನಮ್ಮ ಸೀನಿಯರ್ ಹಿರಿಯ ಮಾಸ್ಟರ್ ಆದ ನೇತ್ರಾ ಮೇಡಮ್ ಅವ್ರು ಜಾಯ್ನ್ ಆಗಿದ್ದಾರೆ. ಸೊ ಮೇಡಮ್ಗೂ ನಾವೆಲ್ಲರ ಪರವಾಗಿ ಮತ್ತೊಂದು ಸರಿ ಸ್ವಾಗತ ಕೋರ್ತಾ ಇದ್ದೀವಿ. ಥ್ಯಾಂಕ್ ಮೇಡಮ್, ಯು ಸರ್. ವೆಲ್ಕಮ್ ಟು ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಮೊದಲಿಗೆ ನಮ್ಮ ಪೂಜನೀಯ ಗುರುಗಳಾಗಿರ್ತಕ್ಕಂಥ ಬ್ರಹ್ಮರ್ಷಿ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಆತ್ಮಚೈತನ್ಯಕ್ಕೆ ಹಾಗೂ ಗುರುಮಾತಾ ಸ್ವರ್ಣಮಾಲಾ ಪತ್ರಿ ಅಮ್ಮನವರಿಗೆ ನನ್ನ ಆತ್ಮ ಅನಂತ ಕೋಟಿ ಪ್ರಣಾಮಗಳನ್ನ ಅರ್ಪಿಸ್ತಾ, ತಮ್ಮೆಲ್ಲರಿಗೂ ಕೂಡ ಶುಭ ಮುಂಜಾನೆ ಮಾಸ್ಟರ್ಸ್. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಧ್ಯಾನ ಬಾಂಧವರಿಗೆ, ಯೂಟ್ಯೂಬ್ ನಲ್ಲಿ ಕೇಳ್ತಾ ಇರ್ತಕ್ಕಂಥ ಎಲ್ಲ ಧ್ಯಾನ ಬಾಂಧವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನ ಅರ್ಪಿಸ್ತಾ, ಬಹಳ ಅದ್ಭುತವಾಗಿರ್ತಕ್ಕಂಥ ವೇದಿಕೆ ಮಹತಾರ್ ಫೌಂಡೇಶನ್ ಝೂಮ್ ವೇದಿಕೆ, ಬಹಳ ಧ್ಯಾನ, ಜ್ಞಾನ ಇವೆಲ್ಲವನ್ನು ಕೂಡ ಹಂಚ್ತಾ ಸುವಿಸ್ತಾರವಾಗಿ ಧ್ಯಾನ ಪ್ರಚಾರವನ್ನ ಕೈಗೊಳ್ತಾ ಇರ್ತಕ್ಕಂಥದ್ದು. ಬಹಳ ಅದ್ಭುತವಾಗಿರ್ತಕ್ಕಂಥ ಈ ವೇದಿಕೆಯಲ್ಲಿ ನಾವು ಇಂದು ಧ್ಯಾನ ಮಾಡಿದೀವಿ ಮಾಸ್ಟರ್ಸ್. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಇದು ನಾವು ಖಂಡಿತ ಮರ್ತೋಗ್ಲೇಬಾರ್ದು ಈ ಒಂದು ಸೀಕ್ವೆನ್ಸ್ ನ. ಇದು ಹೀಗೆ ಕಂಟಿನ್ಯೂ ಮಾಡ್ತಾನೆ ಇರ್ಬೇಕಾಗಿರತ್ತೆ. ನಾವು ಪ್ರಾಪಂಚಿಕವಾಗಿ ನಾವೇನ್ ಜೀವನ ಮಾಡ್ತಾ ಇದೀವಿ, ಭೌತಿಕ ಧರ್ಮವನ್ನ ಏನು ನಾವು ನಿಭಾಯಿಸ್ತಾ ಇದೀವಿ, ಇದೆಲ್ಲವೂ ಕೂಡ ಜ್ಞಾನದಿಂದ ಅರ್ಥಪೂರ್ಣ ಅಥವಾ ಅರ್ಥಪೂರ್ಣವಾಗ್ತಕ್ಕಂಥದ್ದು. ಆ ಜ್ಞಾನ ಪಡ್ಕೊಳ್ಬೇಕು ಅಂತಂದ್ರೆ ನಮಗೆ ಧ್ಯಾನ ಅನ್ನೋದು ಖಂಡಿತ ಇರ್ಬೇಕು. ಧ್ಯಾನದಿಂದ ಜ್ಞಾನ ಅಂತ ಹೇಳ್ತಾ ಇದೀವಿ. ಜ್ಞಾನ ಇದ್ದಾಗ ಆ ಜ್ಞಾನ ಹೇಗ್ ಧ್ಯಾನದಿಂದ ಬರುತ್ತೆ ಅಂತ ಪ್ರಶ್ನೆ ಬಂದೇ ಬರುತ್ತೆ ನಮ್ಗೆ. ನಾವು ಎಷ್ಟೋ ಬುಕ್ಸ್ ಓದ್ತೀವಿ, ನಾವ್ ಎಷ್ಟೆಷ್ಟೋ ಎಜುಕೇಶನ್ ಮಾಡ್ಕೊಂಡಿದೀವಿ. ಧ್ಯಾನ ಮಾಡಿದ್ರೇನೆ ಇಷ್ಟೆಲ್ಲ ಬಂತ ನಮ್ಗೆ, ಧ್ಯಾನ ಮಾಡ್ಲಿಲ್ಲ ಅಂತಂದ್ರೂ ನಮ್ಮ ಹತ್ರ ಜ್ಞಾನ ಇದೆ ಅಲ್ವಾ ಅನ್ನೋ ಒಂದು ಪ್ರಶ್ನೆ ನಮ್ಗೆ ಮೂಡುತ್ತೆ. ಆದ್ರೆ ನಾವು ಕ್ಲುಪ್ತವಾಗಿ ಅಥವಾ ಡೀಟೇಲ್ಡ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗ್ತಾ ಇದೀವಿ ಅಥವಾ ಅಬ್ಸರ್ವ್ ಮಾಡ್ತಾ ಹೋಗ್ತಾ ಇದೀವಿ ಅಂತ ಹೇಳಿ ನೋಡಿದ್ರೆ, ನಿಜವಾಗ್ಲೂ ನಾವು ಓದ್ತಾ ಇರ್ತಕ್ಕಂಥ ಈ ಒಂದು ಸಬ್ಜೆಕ್ಟ್ಸ್ ಆಗಿರಬಹುದು ಅಥವಾ ಎಜುಕೇಶನ್ ಸಿಸ್ಟಮ್ ಇಂದ ನಾವು ಪಡ್ಕೊಳ್ತಾ ಇರ್ತಕ್ಕಂಥ ನಾಲೆಜ್ ಆಗಿರಬಹುದು, ನಮ್ಮನ್ನ ಸಂಪೂರ್ಣರಾಗಿ ಮಾಡ್ತಾ ಇದೆಯಾ? ಹೆಸರು ಪಕ್ಕದಲ್ಲಿ ಹಾಕೊಳ್ಳೋಕ್ ಡಿಗ್ರಿಗಳಿದೆ, ಮತ್ತೆ ಕೆಲ್ಸ ಗಿಟ್ಟಿಸ್ಕೊಳ್ಳೋದಿಕ್ಕೆ ಆ ಓದು ಉಪಯೋಗ ಆಗ್ತಾ ಇದೆ, ಸರಿ. ಆದ್ರೆ ನಾನು ಮಾನವನಾಗಿ ಅಥವಾ ನನ್ನಲ್ಲಿರ್ತಕ್ಕಂಥ ಎಲ್ಲ ದೈವಿಕ ಅಂಶಗಳನ್ನ ಗಮನಿಸ್ಕೊಳ್ತಾ ನಾನು ಲೌಕಿಕವಾಗಿ ನಾನು ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? ನನಗೆ ಆ ಒಂದು ಎಜುಕೇಶನ್ ಅನ್ನೋದು ನನಗೆ ಹೆಲ್ಪ್ ಮಾಡ್ತಾ ಇದೆಯಾ? ನಿಜವಾಗ್ಲೂ ಅದು ಹೆಲ್ಪ್ ಮಾಡ್ತಾ ಇದೆ ಅಂದಿದ್ರೆ ನಾವು ಸೊಸೈಟಿಯಲ್ಲಿ ಇವತ್ತು ಇಷ್ಟೊಂದು ಡಿಸ್ಟರ್ಬೆನ್ಸಸ್ ನ ಗಮನಿಸ್ತಾ ಇರ್ಲಿಲ್ಲ. ಏನ್ ಡಿಸ್ಟರ್ಬೆನ್ಸಸ್? ಯಾವ ರೀತಿಯಾಗಿರ್ತಕ್ಕಂಥ ಡಿಸ್ಟರ್ಬೆನ್ಸಸ್ ಅಂತಂದ್ರೆ ಕಾಮನ್ ಸೆನ್ಸ್ ಇಲ್ಲದೆ ಇರ್ತಕ್ಕಂಥದ್ದು ಅಂತ ಮಾಸ್ಟರ್ಸ್. ಅದ್ಯಾಕಂತ ಮಾತು? ನಮ್ ಎಲ್ಲರ ಹತ್ರನೂ ಕಾಮನ್ ಸೆನ್ಸ್ ಇದೆ. ನಾವೆಲ್ಲ ತುಂಬಾ ಎಫೆಕ್ಟಿವ್ ಆಗಿ ಜೀವನ ಮಾಡ್ತಾ ಇದೀವಿ. ಏನು ತಪ್ಪಿದೆ? ಈ ರೀತಿ ನಮ್ಗೆ ಡೆಫಿನೆಟ್ ಆಗಿ ಪ್ರಶ್ನೆಗಳು ಬಂದೇ ಬರುತ್ತೆ. ಆದ್ರೆ ನಾವು ಮತ್ತೆ ನೀಟಾಗಿ ಡೀಟೇಲ್ಡ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗ್ತಾ ಇದೀವಿ ಅಂತಂದ್ರೆ, ಯಾವಾಗ ಏನ್ ಮಾಡ್ಬೇಕು, ಯಾವಾಗ ಏನ್ ಮಾಡ್ಬಾರ್ದು, ಯಾವಾಗ ಏನ್ ಮಾತಾಡ್ಬೇಕು, ಯಾವಾಗ ಏನ್ ಮಾತಾಡಬಾರ್ದು, ಯಾವಾಗ ಏನ್ ಮಾತಾಡಬಾರ್ದು, ಯಾವಾಗ ಏನ್ ನೋಡ್ಬೇಕು, ಯಾವಾಗ ಏನ್ ನೋಡ್ಬಾರ್ದು, ಇದು ತಿಳಿದಿರ್ತಕ್ಕಂಥದ್ದೇ ಕಾಮನ್ ಸೆನ್ಸ್. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ನಾವು ಪ್ರತಿನಿತ್ಯ ಇವಾಗ 18 ಪ್ರಿನ್ಸಿಪಲ್ಸ್ ವಿನಾಕಾರಣ ಮಾತಾಡ್ತಕ್ಕಂಥದ್ದು
ಏನ ಮೇಡಮ್ ಸೌಂಡ್ ಬರ್ತಾ ಇಲ್ಲ? ಸರ್ ನನ್ನ ವಿಡಿಯೋ ಕಾಣಿಸ್ತಾ ಇದೆಯಾ ಸರ್ ಹಾ, ತಮ್ಗೆ? ವಿಡಿಯೋ ಆಡಿಯೋ ಬೋತ್ ಆರ್ ಫೈನ್. ಓಕೆ ಸರ್. ನನಗೆ ಆಕ್ಚುಲಿ ಸ್ಕ್ರೀನ್ ಡಿಸ್ಪ್ಲೇ ಆಗ್ತಿಲ್ಲ ಸರ್, ಸೊ ನನಗೆ ಅದು ಇಲ್ಲ, ನೆಟ್ವರ್ಕ್. ಎರಡು ಓಕೆ ಮೇಡಮ್, ಎರಡು ಚೆನ್ನಾಗಿದೆ. ಓಕೆ 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 ಸರ್. ಕಂಟಿನ್ಯೂ ಮಾಡಿ ದಯವಿಟ್ಟು. ಓಕೆ ಓಕೆ ಸರ್. ಸೊ ಹೌದು. ಸ್ನೇಹಿತರೆ, ಸ್ವಲ್ಪ ಏನೋ ಇಂಟರ್ನೆಟ್ ಕನೆಕ್ಟಿವಿಟಿ ಪ್ರಾಬ್ಲಮ್ ಇರ್ಬೋದು ಮೇಡಮ್ದು. ದಯವಿಟ್ಟು ಒಂದು ನಿಮಿಷ ಕಾಲ ಸ್ವಲ್ಪ ವೆಯ್ಟ್ ಮಾಡಿ, ರೀಕನೆಕ್ಟ್ ಮಾಡ್ತಾರೆ. ಸೊ ದಯವಿಟ್ಟು ಕ್ಷಮಿಸಿ, ಒಂದು ನಿಮಿಷ ಕಾಲ. ಆ, ಈಗಾಗಲೇ ಕನೆಕ್ಟ್ ಮಾಡ್ತಾ ಇದ್ದಾರೆ ಮೇಡಮ್. ಸ್ನೇಹಿತರೆ, ಎಲ್ಲರನ್ನೂ ಒಂದು 2 ನಿಮಿಷ ಕಾಲ ಧ್ಯಾನ ಮಾಡ್ತಾ ಇರಿ ದಯವಿಟ್ಟು. ಎಲ್ಲರನ್ನೂ ಧ್ಯಾನದಲ್ಲಿ ಕೂತ್ಕೊಳ್ಳಿ. ಆನಾಪಾನಸತಿ ಧ್ಯಾನ ಒಂದು 2 ನಿಮಿಷ ಕಾಲ ದಯವಿಟ್ಟು ಪ್ರತಿಯೊಬ್ಬರು ಧ್ಯಾನ ಮಾಡ್ತಾ ಹೋಗಿ. ಮೇಡಮ್ ರೀಕನೆಕ್ಟ್ ಆದ ತಕ್ಷಣ ಮತ್ತೆ ಶುರು ಮಾಡೋಣ. 2 ನಿಮಿಷ ಕಾಲ ಆನಾಪಾನಸತಿ ಧ್ಯಾನ ದಯವಿಟ್ಟು. ಎಲ್ಲರೂ ಕಣ್ಣು ಮುಚ್ಕೊಂಡು ಶ್ವಾಸ ಮೇಲೆ ಧ್ಯಾಸ, ಶ್ವಾಸದ ಮೇಲೆ ಗಮನ ಇಟ್ಕೊಳ್ಳಿ. ಉಸಿರಾಟವನ್ನು ಗಮನಿಸಿ. ಎಸ್ ಮೇಡಮ್. ಸೊ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಯ್ತು ಮಾಸ್ಟರ್ಸ್, ಕ್ಷಮೆ ಇರಲಿ. ಸೊ ಯಾವಾಗ ಏನ್ ಮಾಡ್ಬೇಕು, ಯಾವಾಗ ಏನ್ ಮಾಡ್ಬಾರ್ದು, ಈ ಕ್ಲಾರಿಟಿ ಇಲ್ದಿರ್ತಕ್ಕಂಥದ್ದು ಬಹಳಷ್ಟು ಸಂದರ್ಭದಲ್ಲಿ ನಾವು ಮಿಸ್ ಆಗ್ತಕ್ಕಂಥದ್ದು ಇಂತ ಮೈನ್ಯೂಟ್ ಆಸ್ಪೆಕ್ಟ್ಸ್ ಮಾಸ್ಟರ್ಸ್. ಎಷ್ಟೋ ಜ್ಞಾನವನ್ನ ಪಡ್ಕೊಂಡಿರ್ತೀವಿ, ಹೌದು, ಎಷ್ಟೋ ತಿಳ್ಕೊಂಡಿರ್ತೀವಿ, ಹೌದು, ಆದ್ರೆ ಯಾವ ಸಂದರ್ಭದಲ್ಲಿ ಹೇಗ್ ನಡ್ಕೊಳ್ಬೇಕು, ಹೇಗಿರ್ಬೇಕು ಅನ್ನೋ ಒಂದು ಮಿನಿಮಲ್ ಕ್ರೈಟೀರಿಯಾಸ್ನ ನಾವು ಮರ್ತೋಗ್ಬಿಡ್ತಾ ಇರ್ತೀವಿ. ಊಟ ಮಾಡ್ಬೇಕಾದಾಗ ಊಟದ ಬಗ್ಗೆ ಅಷ್ಟೇ ನಮ್ಮ ಕಾಳಜಿ ಇರ್ಬೇಕು, ಆದ್ರೆ ಮೊಬೈಲ್ ನೋಡ್ಕೊಳ್ತಾ ಊಟ ಮಾಡ್ತೀವಿ. ಯಾರ ಜೊತೆ ಆದ್ರೂ ಕಮ್ಯುನಿಕೇಟ್ ಮಾಡ್ಬೇಕು ಅಂತಂದಾಗ ಅವರು ಹೇಳ್ತಕ್ಕಂತ ಒಂದು ವಿಚಾರಗಳು ಏನಿರುತ್ತೆ, ಆ ವಿಚಾರಗಳ ಬಗ್ಗೆ ನಾವು ಕೇಳಿಸ್ಕೊಳ್ಬೇಕು, ಆಲಿಸ್ಬೇಕು. ಆದ್ರೆ ಆ ಕೇಳಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಇನ್ನೇನೋ ಮಾಡ್ತಾ ಇರ್ತಕ್ಕಂಥದ್ದು.
ಯಾರಾದ್ರೂ ಏನಾದ್ರು ಸಣ್ಣ ಸಹಾಯ ಮಾಡಿದ್ರೆ ಅವ್ರಿಗೆ ಧನ್ಯವಾದಗಳನ್ನ ವ್ಯಕ್ತಪಡಿಸ್ಬೇಕು. ಆದ್ರೆ ಅದನ್ನ ವ್ಯಕ್ತಪಡಿಸದೇ ಇರ್ತಕ್ಕಂಥದ್ದು. ಎಲ್ಲಾದ್ರೂ ಹೋಗ್ತಾ ಇದೀವಿ, ಎಲ್ಲಾರು ಒಟ್ಟಿಗೆ ಹೋಗ್ತಕ್ಕಂಥದ್ದು, ಇಂಡಿವಿಜುವಾಲಿಟಿ ಹೌದು ಇದ್ದೇ ಇರುತ್ತೆ. ಆದ್ರೆ ಗ್ರೂಪ್ ಕಾನ್ಶಿಯಸ್ನೆಸ್ ಅಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಆ ಗ್ರೂಪ್ ಕಾನ್ಶಿಯಸ್ನೆಸ್ ಇಂದ ಹೊರಗಡೆ ಇರ್ತಕ್ಕಂಥದ್ದು. ನೋಡಿ, ಸಣ್ಣ ಸಣ್ಣವು ಈ ರೀತಿ ನಾವು ಅಬ್ಸರ್ವ್ ಮಾಡ್ತಾ ಬರ್ತಾ ಇದೀವಿ ಅಂತಂದ್ರೆ ಎಷ್ಟೊಂದು ನಾವು ತಪ್ಪು ಅಥವಾ ಸರಿ ಅನ್ನೋದ್ರ ಒಂದು ಡಿಫ್ರೆನ್ಸಿಯೇಷನ್ ನಮ್ಗೆ ಗೊತ್ತಿರಲ್ಲ. ಹೇಗೆ ಏನು ಆ ಡಿಫ್ರೆನ್ಸಿಯೇಷನ್ ಗೊತ್ತಿರಲ್ಲ. ಆ ಕಾಮನ್ ಸೆನ್ಸ್ ಅನ್ನೋದು ನಾವು ಬಿಟ್ಟು ನಮ್ಮ ಈ ಎಲ್ಲಾ ಕೆಲ್ಸಗಳನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ಕೂಡ ನಾವು ಗಮನಿಸ್ತಾ ಇರ್ತೀವಿ. ನಿಜವಾಗ್ಲೂ ನಾವು ಪಡ್ಕೊಂಡಿರ್ತಕ್ಕಂಥ ಜ್ಞಾನ ಅದು ಅರ್ಥಪೂರ್ಣವಾಗ್ತಕ್ಕಂಥದ್ದು ಯಾವಾಗ ಅಂತಂದ್ರೆ ನಮಗೆ ಈ ಒಂದು ವಿವೇಕವಂತರಾಗಿ ನಾವು ವರ್ತನೆ ಮಾಡ್ತಕ್ಕಂಥದ್ದು. ಆದ್ರೆ ನಾವ್ ಎಷ್ಟು ಜನ ಈ ವಿವೇಕವಂತರಾಗಿ ವರ್ತನೆ ಮಾಡ್ತಾ ಇದೀವಿ ಅಂತ ಹೇಳಿ ನಮಗ್ ನಾವು ಪ್ರಶ್ನೆ ಹಾಕೊಂಡಾಗ ಅಲ್ಲಿ ನಾವು ಗಮನಿಸಬಹುದು. ಕಡಿಮೆ ಕಡಿಮೆ ಎಲ್ಲ ಸರಿ. ಇವಾಗ ನಾವ್ ಈ ಎಕ್ಸಾಂಪಲ್ ಕೂಡ ಗಮನಿಸ್ತೀವಿ. ಎಷ್ಟು ಓದಿದ್ರೆ ಏನು, ಎಷ್ಟು ತಿಳ್ಕೊಂಡ್ರೆ ಏನು, ಯಾವ ಸಂದರ್ಭದಲ್ಲಿ ಹೇಗೆ ಇರ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅವಾಗವಾಗ ಮಾತಾಡ್ತಕ್ಕಂಥದ್ದು ನಾವ್ ಕೇಳ್ತೀವಿ. ಏನಂಗ್ ಅಂದ್ರೆ ಅಲ್ಲಿ ಆ ವಿವೇಕವಂತತನ ಅಥವಾ ಕಾಮನ್ ಸೆನ್ಸ್ ಅನ್ನೋದನ್ನ ಅವರು ಸರಿಯಾಗಿ ಅಪ್ಲೈ ಮಾಡ್ತಾ ಇಲ್ಲ. ಕಾಮನ್ ಸೆನ್ಸ್ ಸರಿಯಾಗಿ ಅಪ್ಲೈ ಮಾಡಿದ್ರೇನೆ ಎಫೆಕ್ಟಿವ್ ವಿಸ್ಡಮ್ ನಮ್ಮ ಹತ್ರ ಇದೆ ಅಂತ ಹೇಳ್ಬಿಟ್ಟು ಪತ್ರಿಜಿ ಅವರೊಂದ್ ಸಂದರ್ಭದಲ್ಲಿ ಹೇಳ್ತಾರೆ, ಜ್ಞಾನ ಅಥವಾ ವಿಸ್ಡಮ್ ಅನ್ನೋದೇನಿದೆ ಅದ್ರ ಇನ್ನೊಂದು ರೂಪನ ಕಾಮನ್ ಸೆನ್ಸ್ ಅಂತ ಹೇಳ್ಬಿಟ್ಟು. ನಾವು ಈ ಪ್ರತಿಯೊಂದು ಯಾವಾಗ ಹೇಗೆ ಏನು ಮಾಡ್ಬೇಕು ಮಾಡಬಾರದು, ಏನ್ ಮಾಡ್ಬೇಕು ಕೂಡ ಗೊತ್ತಿರ್ಬೇಕು, ಏನ್ ಮಾಡಬಾರ್ದು ಕೂಡ ಗೊತ್ತಿರ್ಬೇಕು ನನಗೆ. ಅದನ್ನ ಎರಡನ್ನ ಕೂಡ ನಾನು ಗಮನದಲ್ಲಿ ಇಟ್ಕೊಂಡೆ ನನ್ನ ಈ ಜ್ಞಾನವನ್ನ ಆಚರಣೆಯಲ್ಲಿ ಇಡ್ಬೇಕಾಗಿರ್ತಕ್ಕಂಥದ್ದು. ನಾವು ಬಹಳಷ್ಟು ಸಂದರ್ಭದಲ್ಲಿ ಬಹಳಷ್ಟು ಜನ ಅಸಂದರ್ಭಿಕವಾಗಿ ಮಾತಾಡ್ತಕ್ಕಂಥದ್ದು ಗಮನಿಸ್ತಾ ಇರ್ತೀವಿ. ಅವ್ರಿಗದ್ ಕರೆಕ್ಟ್ ಅನ್ಸ್ಬಹುದು, ಆದ್ರೆ ಕೇಳುಗಾರರಿಗೆ ಅದು ಸರಿಯಾದ ಸಂದರ್ಭ ಅಲ್ಲ ಅನ್ನೋದು ಅರ್ಥ ಆಗತ್ತೆ. ಅಂದ್ರೆ ಏನಲ್ಲಿ ಅಲ್ಲಿ ಅವರು ವಿವೇಕವಂತರಾಗಿಲ್ಲ, ಯಾರು ಮಾತಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಅಲ್ವಾ. ಇದಕ್ಕೆ ಒಂದು ಸಣ್ಣ ಕತೆ ಹೇಳ್ತೀನಿ ಮಾಸ್ಟರ್ಸ್. ಚೈನಾದ ಒಂದು ಊರಲ್ಲಿ ಒಬ್ಬ ರೈತ ಒಂದು 2 ಕುದುರೆನ ನೋಡ್ಕೊಳ್ತಾ ಆರಾಮಾಗಿ ತನ್ನ ಜೀವನವನ್ನ ಸಾಗಿಸ್ತಾ ಇರ್ತಾನೆ. ಹೀಗೆ ಸಾಗಿಸ್ಬೇಕಾದಾಗ ಆತನ 2 ಕುದುರೆಗಳಲ್ಲಿ ಒಂದು ಕುದುರೆ ಕಾಡಲ್ಲಿ ಓಡೋಗುತ್ತೆ. ಸೊ ಆ ಊರಲ್ಲಿ ಇರ್ತಕ್ಕಂಥ ಉಳಿದ ರೈತರು ಆ ವ್ಯಕ್ತಿಗೆ ಕಾಮೆಂಟ್ ಮಾಡ್ತಾರೆ, ಆ ರೈತನಿಗೆ ಕಾಮೆಂಟ್ ಮಾಡ್ತಾರೆ. ಏನ್ ಕಾಮೆಂಟ್ ಮಾಡ್ತಾರೆ, ನೋಡಪ್ಪ ನಿನ್ನ ಹತ್ರ ಇರ್ತಕ್ಕಂಥದ್ದು 2 ಕುದುರೆ, ಅದ್ರಲ್ಲಿ ಆಲ್ರೆಡಿ ಬಂದು ಓಡೋಗಿದೆ, ನೀನ್ ಎಷ್ಟು ದುರದೃಷ್ಟವಂತ, ಇನ್ನೇನು ನಿನಗೆ ಲಾಭ ಮತ್ತೆ ಏನು ಇದಿದೆ, ನಿನ್ ಕತೆ ಅಷ್ಟೇ ಬಿಡು ಇನ್ನ ಅಂತ ಹೇಳಿ. ಆದ್ರೆ ಆ ವ್ಯಕ್ತಿ, ಆ ರೈತ ಏನು ಪ್ರತಿಕ್ರಿಯೆ ಕೊಡಲ್ಲ. ಓಡೋಯ್ತಾ, ಒಂದ್ಸರಿ ಆಯ್ತು ಓಡೋಗ್ಲಿ, ನಾನ್ ಯಾಕೆ ತಲೆ ಕೆಡ್ಸ್ಕೊಳ್ಳಿ, ಅಥವಾ ಅದ್ ಅದೃಷ್ಟನೋ ದುರದೃಷ್ಟನೋ ನಾನು ಅನ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಸುಮ್ನೆ ಆಗೋಗ್ತಾನೆ. ಈ ಒಂದ್ ಕುದುರೆ ಓಡೋಗಿರ್ತಕ್ಕಂಥದ್ದು ಪುನಃ ಕಾಡಿಂದ ವಾಪಸ್ ಬರ್ಬೇಕಾದಾಗ ಒಂದು 10 ಹೊಸ ಕುದುರೆಗಳನ್ನ ಕರ್ಕೊಂಬರುತ್ತೆ. 10 ಹೊಸ ಕುದುರೆಗಳನ್ನ ಕರ್ಕೊಂಬಂದಾಗ ಮತ್ತೆ ಅದೇ ರೈತರು ಹೇಳ್ತಾರೆ, ನೋಡಪ್ಪ ನೀನೇ ಅದೃಷ್ಟವಂತ, ನೀನ್ ಕುದುರೆ ಓಡೋಯ್ತು ನೋಡು, 10 ಕುದುರೆಗಳನ್ನ ವಾಪಸ್ ತಗೊಂಬಂದ್ಬಿಟ್ಟಿದೆ, ನೀನೇ ಅದೃಷ್ಟವಂತ ಅಂತ. ಆಗ ಆ ರೈತ ಮತ್ತೆ, ನಾನು ಅದೃಷ್ಟ ಅಥವಾ ದುರದೃಷ್ಟ ಆತರ ಏನಿಲ್ಲ, ಬಂದಿದ್ಯಾ ಬರ್ಲಿ ಬಿಡಿ ಅಂತ ಹೇಳಿ ಸುಮ್ನೆ ಆಗ್ತಾರೆ. ಮತ್ತೆ ಈ ಬಂದಿರ್ತಕ್ಕಂಥ ಹೊಸ ಕುದುರೆಗಳಲ್ಲಿ ಒಂದು ಕುದುರೆನ ಸವಾರಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆ ರೈತನ ಮಗ ಕುದುರೆನ ಏರ್ದಾಗ ಜಾರಿ ಕಾಲ್ ಮುರ್ಕುತ್ತಾನೆ. ಯಾಕಂದ್ರೆ ಹೊಸ ಕುದುರೆ ಇನ್ನ ಪಳಗಿರಲ್ಲ. ಸೊ ಅದಕ್ಕೆ ಆತ ಸವಾರಿ ಮಾಡ್ಬೇಕು ಅಂತಂದಾಗ ಅದು ಸಪೋರ್ಟ್ ಮಾಡದೆ ಆತ ಜಾರ್ಬಿಟ್ಟು ಕಾಲ್ ಮುರ್ಕೊಳ್ತು. ಮತ್ತೆ ಈ ಉಳಿದೆಲ್ಲ ರೈತರು, ನೋಡಯ್ಯ ನೀನೇ ದುರದೃಷ್ಟವಂತ, ಎಂತ ಪರಿಸ್ಥಿತಿ ಬಂತು, ನಮ್ ಕುದುರೆನೂ ಓಡೋಗ್ಲಿಲ್ಲ, ಹೊಸ ಕುದುರೆಗಳು ಬರ್ಲಿಲ್ಲ, ಅದಕ್ಕೆ ನಮ್ಮ ಮನೇಲಿ ಮಕ್ಳಿಗೆ ಯಾರಿಗೂ ಏನೂ ಆಗ್ಲಿಲ್ಲ, ಆದ್ರೆ ನೀನು ಎಂತ ಪರಿಸ್ಥಿತಿ ಬಂತು ಅಂತ ಹೇಳಿ. ಮತ್ತೆ ಇನ್ ಸ್ವಲ್ಪ ದಿನಗಳಾದ್ಮೇಲೆ ಆ ಊರ್ ಏನಿರುತ್ತೋ ಆ ಊರಿಗೆ ಸಂಬಂಧಪಟ್ಟಿರ್ತಕ್ಕಂಥ ರಾಜ ಏನು ಅನೌನ್ಸ್ ಮಾಡ್ತಾನೆ ಅಂತಂದ್ರೆ, ಎಲ್ಲಾ ಊರಲ್ಲಿ ಇರ್ತಕ್ಕಂಥ ಯುವಕರು ಯಾರಿರ್ತಾರೆ ಅವರೆಲ್ಲರೂ ಕೂಡ ಸೇನೆಗೆ ಸೇರ್ಕೊಳ್ಬೇಕು, ಅದು ಕಡ್ಡಾಯ, ಯಾರು ಕೂಡ ಅದನ್ನ ಧಿಕ್ಕಾರ ಮಾಡೋ ಹಾಗೆ ಇಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಈ ರೈತನ ಮಗ ಕುದುರೆಯಿಂದ ಬಿದ್ದು ಕಾಲ್ ಮುರ್ಕೊಂಡಿರ್ತಾನಲ್ಲ, ಈತನನ್ನ ಕರೆಯಲ್ಲ, ಯಾಕಂದ್ರೆ ಫಿಸಿಕಲಿ ಚಾಲೆಂಜ್ ಇದ್ದಾರೆ, ಅವರು ಸೇನೆಗೆ ಸೇರ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ಬಿಟ್ಟು. ಅವಾಗ ಮತ್ತೆ ಆ ರೈತರು, ನೋಡಪ್ಪ ನಿನ್ನ ಮಗನೇ, ನೀನೇ ಅದೃಷ್ಟವಂತ,
ನಿನ್ ಮಗ ಕಾಲ್ ಮುರ್ಕೊಂಡಿರೋದಕ್ಕೆ ನಿನ್ ಜೊತೆನೇ ಇದ್ದಾನೆ, ಇವಾಗ ನೋಡು ನನ್ ಮಕ್ಳು ಯಾರು ಕೂಡ ನಮ್ ಜೊತೆ ಇರ್ತಾ ಇಲ್ಲ ಅಂತ ಹೇಳಿ ಮಾತಾಡ್ತಾನೆ. ಆ ಸಂದರ್ಭದಲ್ಲಿ ಕೂಡ ಆ ರೈತ ಒಂದೇ ಹೇಳ್ತಾನೆ, ಅದೃಷ್ಟನ ದುರದೃಷ್ಟನ ನನ್ಗೆ ಗೊತ್ತಿಲ್ಲ, ನಾನು ಏನ್ ಮಾಡ್ಬೇಕು ಹಾಗೆ ನನ್ನ ಜೀವನನ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ. ಈ ರೈತ ಜ್ಞಾನಿಯಾಗಿದ್ದ, ಅದಕ್ಕೆ ಯಾವ ಸಂದರ್ಭದಲ್ಲೂ ಕೂಡ ಆತ ವಿಪರೀತವಾಗಿ ಅತಿರೇಕವಾಗಿ ಪ್ರತಿಕ್ರಿಯೆ ಮಾಡ್ಲಿಲ್ಲ. ಆದ್ರೆ ಉಳಿದ ರೈತರು ಅವ್ರು ವಿವೇಕವಂತರಾಗಿರ್ಲಿಲ್ಲ, ಅದಕ್ಕೆ ಪ್ರತಿ ಸಂದರ್ಭಕ್ಕೂ ಏನೋ ಒಂದು ಮಾತನ್ನ ಮಾತಾಡ್ತಾನೆ ಅವ್ರ ಎನರ್ಜಿನ ವೇಸ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇಷ್ಟು ಸಿಂಪಲ್ ಆಗಿರುತ್ತೆ ಮಾಸ್ಟರ್ಸ್ ಕಾಮನ್ ಸೆನ್ಸ್. ನೋಡಿ, ಆ ರೈತ ಏನ್ ಮಾಡ್ದ, ಪರಿಸ್ಥಿತಿಗಳು ಬದಲಾಗ್ತಾನೆ ಇರುತ್ತೆ, ಯಾವ್ದಕ್ಕೂ ನಾನು ಪ್ರತಿಕ್ರಿಯೆ ಮಾಡೋ ಅವಶ್ಯಕತೆ ಇಲ್ಲ, ಸೈಲೆಂಟ್ ಆಗಿ ನನ್ನ ಕೆಲಸವನ್ನ ನಾನು ಮಾಡ್ತಾನೆ ಹೋಗ್ಬೇಕು, ನನ್ನ ಕರ್ಮವನ್ನ ನಾನು ಮಾಡ್ತಾನೆ ಹೋಗ್ಬೇಕು. ಆ ವಿವೇಕವಂತತನ ಆ ರೈತನಲ್ಲಿತ್ತು. ಅದಕ್ಕೆ ಏನೇ ಸಿಚುಯೇಷನ್ ಬಂದ್ರು ಕೂಡ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆ ಆತನಲ್ಲಿ ಇರ್ಲಿಲ್ಲ. ಎಲ್ಲವನ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದ, ಎಲ್ಲವನ್ನು ಕೂಡ ಆಸ್ ಇಟ್ ಈಸ್ ತಾನು ಏನ್ ಮಾಡ್ಬೇಕು ಅದನ್ನ ಎಕ್ಸಿಕ್ಯೂಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದ. ತನ್ನ ಕೆಲ್ಸಗಳು ಯಾವ್ದನ್ನು ನಿಲ್ಲಿಸ್ಲಿಲ್ಲ, ತನ್ನ ಕರ್ಮಗಳನ್ನ ಯಾವ್ದನ್ನ ಕೂಡ ನಿಲ್ಲಿಸ್ಲಿಲ್ಲ ಆ ರೈತ. ಆದ್ರೆ ಉಳಿದ ರೈತರು ಅವ್ರು ಮಾಡ್ಬೇಕಾಗಿರ್ತಕ್ಕಂಥ, ನೋಡಿ, ಆ ರೈತ ಸಂತೋಷದಲ್ಲಿದ್ದಾನೋ, ಆ ರೈತ ದುಃಖದಲ್ಲಿದ್ದಾನೋ, ಅವ್ರಿಗೆ ಬೇಕಾಗಿರ್ಲಿಲ್ಲ. ಸುಮ್ನೆ ಏನೋ ಒಂದು ಮಾತಾಡ್ಬೇಕು ಅನ್ನೋ ಒಂದು ಕಮೆಂಟ್ ನ ಪಾಸ್ ಮಾಡ್ತಾ ಇದ್ರು, ಏನೋ ಒಂದು ಹೇಳ್ಬೇಕು ಅಂತ ಹೇಳ್ಬಿಟ್ಟು ಏನೋ ಒಂದು ವಿಚಾರನ ಹೇಳ್ತಾ ಇದ್ರು ಅಷ್ಟೇ ಹೊರತು ಆಕ್ಚುಲ್ ಆಗಿ ಏನು ಹೇಗೆ ಅನ್ನೋ ಒಂದು ಕ್ಲಾರಿಟಿ ಆ ಉಳಿದ ಊರಿನ ರೈತರಿಗೆ ಇರ್ಲಿಲ್ಲ. ಅದೇ ಮಾಸ್ಟರ್ಸ್ ಡಿಫ್ರೆನ್ಸ್. ಆ ನನ್ಗೆ ಗೊತ್ತಿರ್ತಕ್ಕಂಥ ಒಂದು ವಿಚಾರನ ನಾನು ಹೇಗೆ ಕ್ರಮಬದ್ಧವಾಗಿ ವ್ಯಕ್ತಪಡಿಸ್ಬೇಕು ಅಥವಾ ಹೇಗೆ ವ್ಯಕ್ತಪಡಿಸಬಾರ್ದು ಅನ್ನೋ ಒಂದು ಅರಿವಿದೆ ನೋಡಿ, ಅದನ್ನೇ ನಾವು ಕಾಮನ್ ಸೆನ್ಸ್ ಅಂತ ಹೇಳಿ ಕರಿತೀವಿ. ಯಾವ ಸಂದರ್ಭ ನಾನು ಧ್ಯಾನ ಮಾಡ್ತಾ ಇದ್ದೀನಿ, ಪ್ರತಿನಿತ್ಯ ಜ್ಞಾನವನ್ನ ಪಡ್ಕೊಳ್ತಾ ಇದ್ದೀನಿ, ಆದ್ರೆ ಆಚರಣೆಯಲ್ಲಿ ಇಡ್ಬೇಕು ಅಂತಂದಾಗ ಹೇಗೆ ಆಚರಣೆಯಲ್ಲಿ ಇಡ್ತಾ ಇದ್ದೀನಿ, ಅದನ್ನ ಯಾವ ರೀತಿ ನಾನು ಗಮನಿಸ್ತಾ ಇದ್ದೀನಿ, ಬಹಳ ಬಹಳ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಟೈಮ್ದು ತಗೊಳ್ಳೋಣ. ನಾವು ಯಾರಿಗೋ ಹೇಳಿರ್ತೀವಿ 10 ಗಂಟೆ ಡೆಫಿನೆಟ್ ಆಗಿ ನಾನು ಭೇಟಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಆದ್ರೆ 10 ಗಂಟೆಗೆ ಹೋಗ್ತೀವಾ? 10:05 ಹೋಗ್ತೀವಿ, 10:10 ಹೋಗಿರ್ತೀವಿ. ಸರಿ, ಲೇಟ್ ಆಯ್ತು, ಯಾಕೆ ಲೇಟ್ ಆಯ್ತು ಅನ್ನೋದನ್ನ ಏನಾದ್ರೂ ಎಕ್ಸ್ಪ್ಲೇನ್ ಮಾಡ್ತೀವಾ? ಅಥವಾ ಲೇಟ್ ಆಗಿ ಹೋಗಿರೋದಕ್ಕೆ ಸಾರಿ ಕೇಳ್ತೀವ? ಇನ್ ಟೈಮ್ ಹೋಗೋ ಪ್ರಯತ್ನ ನಾವು ಮಾಡಿರ್ತೀವ? ನೋಡಿ, ಇದೇ ಆಕ್ಚುಲ್ ಆಗಿ. ಹೀಗೆ ನಾವು ಟೈಮ್ಗೆ ಪ್ರತಿಯೊಂದು ಕೂಡ ಮಾಡದೇ ಇರ್ತಕ್ಕಂಥದ್ದು, ಅಥವಾ ಬೇರೆಯವ್ರ ಟೈಮ್ ನ ವೇಸ್ಟ್ ಮಾಡ್ತಾ ಇದೀವಿ. ನಾವ್ ಲೇಟ್ ಆಗಿ ಹೋಗಿದೀವಿ ಸರಿ, ಆದ್ರೆ ನಮ್ಗೋಸ್ಕರ ಒಬ್ರು ಕಾಯ್ತಿದಾರಲ್ಲ, ಅವ್ರ ಟೈಮ್ ನಾವ್ ವೇಸ್ಟ್ ಮಾಡ್ತಿದೀವಲ್ಲ, ಅದನ್ನ ಸಾರಿ ಕೇಳ್ಬೇಕು ಅಥವಾ ಯಾಕೆ ಲೇಟ್ ಆಯ್ತು ಎಕ್ಸ್ಪ್ಲೈನ್ ಮಾಡ್ಬೇಕು ಅನ್ನೋ ಒಂದು ಯೋಚನೆ ಕೂಡ ನಮ್ಮಲ್ಲಿ ಇರಲ್ಲ. ಅದೇ ಕಾಮನ್ ಸೆನ್ಸ್ ಇಲ್ಲದೆ ಇರ್ತಕ್ಕಂಥದ್ದು ಅಂತ ಹೇಳಿ ಮಾತಾಡ್ತೀವಿ. ಅಂದ್ರೆ ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಆ ಸೂಕ್ಷ್ಮತೆಯನ್ನ ಗಮನಿಸ್ಕೊಂಡು ನಾವು ಜೀವನ ಮಾಡ್ತಕ್ಕಂಥ ಜೀವನ ಶೈಲಿಯೇ ಕಾಮನ್ ಸೆನ್ಸ್ ಆಗಿರುತ್ತೆ ಮಾಸ್ಟರ್ಸ್. ಆ ನಮ್ಮಲ್ಲಿ ಸೆನ್ಸಿಟಿವಿಟಿ ಇರ್ಬೇಕು. ಆ ಸೆನ್ಸಿಟಿವಿಟಿನ ಕಳ್ಕೊಳ್ತಾ ಇದೀವಿ, ಸೂಕ್ಷ್ಮತೆನ ಕಳ್ಕೊಳ್ತಾ ಇದೀವಿ. ಈ ಕಾಮನ್ ಸೆನ್ಸ್ ಅನ್ನೋದು ಇಲ್ಲೇ ಇರ್ತಕ್ಕಂಥ ಒಂದು ಕಾರಣ. ಒಂದಾನೊಂದ್ ಕಾಲದಲ್ಲಿ ಹಿರಿಯರು ಬಂದ್ರೆ ಎದ್ದು ನಿಂತ್ಕೊಂಡು ಗೌರವ ಪೂರ್ವಕವಾಗಿ ಎದ್ದು ನಿಂತ್ಕೊಳ್ತಾ ಇದ್ವಿ. ಈ ಕಾಲದಲ್ಲಿ ಅದನ್ನ ಗಮನಿಸಲ್ಲ, ಯಾಕಂದ್ರೆ ಆ ಸೆನ್ಸಿಟಿವಿಟಿ ಅನ್ನೋದು ಕಡಿಮೆ ಆಗಿರ್ತಕ್ಕಂಥದ್ದು. ಯಾಕೆ ಈ ಕಾಲದಲ್ಲಿ ಕಡಿಮೆ ಆಗಿದೆ ಅಂತಂದ್ರೆ, ಆ ಜ್ಞಾನ ಇಲ್ಲದೆ ಇರ್ತಕ್ಕಂಥ ಒಂದ್ ಕಾರಣ, ಆ ಜ್ಞಾನ ಪಡ್ಕೊಳ್ಳೋ ಪ್ರಯತ್ನ ನಾವ್ ಯಾರು ಮಾಡದೇ ಇರ್ತಕ್ಕಂಥ ಒಂದ್ ಕಾರಣ. ಅಂಡ್ ಧ್ಯಾನದಿಂದ ಜ್ಞಾನ ಅಂತಂದಾಗ ನಾನು ಸೆಲ್ಫ್ಲೆಸ್ ಆಗ್ತಕ್ಕಂಥ ಒಂದು ಸ್ಟ್ರೆಂತ್ ನ ಪಡ್ಕೊಳ್ತೀನಿ ಧ್ಯಾನದಲ್ಲಿ. ನನ್ನ ಅರಿಷಡ್ ವರ್ಗಗಳನ್ನ ನಾನು ಹೇಗೆ ನನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅನ್ನೋ ಒಂದು ಸಾಧನೆಯ ಮುಖಾಂತರ ನನ್ನ ಅರ್ಥ ಮಾಡ್ಕೊಳ್ತಾ ಹೇಗೆ ಅವುಗಳನ್ನ ನನ್ನ ಒಂದು ಪ್ರತಿಯೊಂದು ಸಂದರ್ಭದಲ್ಲೂ ಹೇಗೆ ಅನ್ನೋದನ್ನ ನಾನು ತಿಳ್ಕೊಳ್ತೀನಿ. ಆ ಜ್ಞಾನವನ್ನ ನಾನು ಪಡ್ಕೊಳ್ತೀನಿ ಧ್ಯಾನದ ಮುಖಾಂತರ. ಅದಕ್ಕೆ ಧ್ಯಾನದಿಂದ ಜ್ಞಾನ ಅಂತ ಹೇಳಿ ಇದು ತುಂಬಾ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ವಿಚಾರ, ನಾನು ನಿನ್ನೆ ಮಾತಾಡ್ಬೇಕಾದ್ರೆ ಇನ್ನೊಂದು ವಿಚಾರ ಹೇಳಿದೆ, ವಿ ಕ್ರಿಯೇಟ್ ಅವರ್ ಓನ್ ರಿಯಾಲಿಟಿ ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲೂ ಕೂಡ ಕಾಮನ್ ಸೆನ್ಸ್ ನ ಒಂದು ಅಪ್ಲಿಕೇಶನ್ ನಾವು ಗಮನಿಸ್ತೀವಿ. ಯಾವ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ಯಾವ ಸಂದರ್ಭದಲ್ಲಿ ಏನ್ ಮಾಡಬಾರ್ದು ಅನ್ನೋದು ಗೊತ್ತಿರ್ಬೇಕು, ಅದು ಕಾಮನ್ ಸೆನ್ಸ್ ಅಂತ ಹೇಳಿ. ನಮ್ಗೆ ಚೆನ್ನಾಗಿ ನೆನಪಿರ್ಲಿ ಮಾಸ್ಟರ್ಸ್, ನಾವ್ ಯಾವ ಸಿಚುಯೇಷನ್ಸ್ ಅಲ್ಲಿ ಇವತ್ತಿದೀವಿ, ನಮ್ಮ ಸುತ್ತಮುತ್ತ ಏನು ಪರಿಸ್ಥಿತಿಗಳು ಸಂದರ್ಭಗಳು ಉದ್ಭವ ಆಗ್ತಾ ಇದೆ, ನಾವ್ ಎಂತ ಒಂದು ಸ್ಥಿತಿಯಲ್ಲಿ ಇದೀವಿ, ಇದೆಲ್ಲವೂ ಕೂಡ ನಾವು ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ರಿಯಾಲಿಟಿನೇ. ಹೇಗೆ ನಾವು ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ರಿಯಾಲಿಟಿ ಅಂತಂದ್ರೆ, ನಮ್ಮಲ್ಲಿ ಏನು ಆಲೋಚನೆಗಳು ಬರ್ತಾ ಇರತ್ತೆ, ಆ ಆಲೋಚನೆಗಳು ನಮ್ಮಿಂದ ಹೊರ ಬರುತ್ತೆ.
ಹೇಗ್ ಹೊರ ಬರುತ್ತೆ? ವೈಬ್ರೇಷನ್ಸ್ ಮುಖಾಂತರ ಹೊರ ಬರುತ್ತೆ. ಆ ವೈಬ್ರೇಷನ್ಸ್ ಹೆಚ್ಚು ಯಾವ್ದು ಫ್ರೀಕ್ವೆಂಟ್ ಆಗಿ ಬರ್ತಾ ಇದೆಯೋ ಅದೇ ನಮಗೆ ರಿಯಾಲಿಟಿಯಾಗಿ ಬರ್ತಕ್ಕಂಥದ್ದು. ನೋಡಿ, ಸಾಧಾರಣವಾಗಿ ಬೆಕ್ಕು ಅಡ್ಡ ಬಂತು ಅಂತಂದ್ರೆ ನಾವ್ ಅನ್ಕೊಂಡಿರ್ತಕ್ಕಂಥ ಕೆಲ್ಸಗಳಾಗಲ್ಲ ಅಂತ ಹೇಳ್ತೀವಿ. ಬೆಕ್ಕಡ್ಡ ಬರೋದ್ರಿಂದ ಏನ್ ಕೆಲ್ಸಗಳೇ ನಿಂತೋಗಲ್ಲ. ನೋಡಿ, ಮತ್ತು ಇದು ಕಾಮನ್ ಸೆನ್ಸ್. ಬೆಕ್ಕಡ್ಡ ಬರೋದ್ರಿಂದ ಯಾವ ಕೆಲ್ಸಗಳು ನಿಂತೋಗಲ್ಲ. ನಾವ್ ಅನ್ಕೊಳ್ಳೋದ್ರಿಂದ ನಿಂತೋಗ್ತಾ ಇದೆ ಅಷ್ಟೇ. ನಾವ್ ಹೇಗ್ ಅನ್ಕೊಳ್ತಾ ಇದೀವಿ? ಬೆಕ್ಕು ನೋಡಿದ ತಕ್ಷಣ ಕೂಡ್ಲೆ ಶುರು ಮಾಡ್ತೀವಿ, ಅಯ್ಯೋ ಬೆಕ್ಕಡ್ಡ ಬಂತು ಏನಾಗುತ್ತೋ, ಅಯ್ಯೋ ಬೆಕ್ಕಡ್ಡ ಬಂತು ಏನಾಗುತ್ತೋ, ಅಯ್ಯೋ ಬೆಕ್ಕಡ್ಡ ಬಂತು ಏನಾಗುತ್ತೋ. ಹೀಗೆ ರಿಪೀಟೇಟಿವ್ ಆಗಿ ಹೇಳ್ತಕ್ಕಂಥದ್ದು ಅಥವಾ ಥಾಟ್ಸ್ ರಿಲೀಸ್ ಮಾಡ್ತಕ್ಕಂಥದ್ದು. ಯೂನಿವರ್ಸ್ ಏನ್ ಅನ್ಕೊಳ್ಳುತ್ತೆ, ಯಾರೋ ವ್ಯಕ್ತಿ ಇಂಥ ವೈಬ್ರೇಷನ್ಸ್ ನ ತುಂಬಾ ಫ್ರೀಕ್ವೆಂಟ್ ಆಗಿ ರಿಲೀಸ್ ಮಾಡ್ತಾ ಇದ್ದಾನೆ, ಸೊ ಈ ವ್ಯಕ್ತಿಗೆ ಇಂಥದೇ ಸಿಚುಯೇಷನ್ ಬೇಕೇನು, ಅದಕ್ಕೆ ಅದನ್ನೇ ಸೃಷ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಯೂನಿವರ್ಸ್ ಅನ್ಕೊಳ್ಳುತ್ತೆ. ದಿಸ್ ಇಸ್ ಹೌ ಯೂನಿವರ್ಸ್ ವರ್ಕ್ಸ್ ಮಾಸ್ಟರ್ಸ್. ಲಾ ಆಫ್ ಅಟ್ರಾಕ್ಷನ್. ನಾವ್ ಏನು ಜಾಸ್ತಿ ವೈಬ್ರೇಷನ್ಸ್ ನ ಬಿಡ್ತೀವೋ ಅದೇ ಅಟ್ರಾಕ್ಟ್ ಆಗಿ ಅದೇ ಮ್ಯಾನಿಫೆಸ್ಟ್ ಆಗ್ತಕ್ಕಂಥದ್ದು. ಹೀಗೆ ನಮ್ಮ ರಿಯಾಲಿಟಿನ ನಾವು ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಒಂದು ಮಿನಿಮಮ್ ಸಿಂಪಲ್ ಕಾಮನ್ ಸೆನ್ಸ್ ನಾವು ಅಪ್ಲೈ ಮಾಡಿದೀವಿ ಅಂತಂದ್ರೆ ಏನದು? ಬೆಕ್ಕಡ್ಡ ಬರೋದ್ರಿಂದ ಏನಾಗಲ್ಲ, ಯಾಕೆ ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ಬೇಕು, ಈ ಸಂದರ್ಭದಲ್ಲಿ ನಾನು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಥಾಟ್ಸು ನಾನು ರಿಲೀಸ್ ಮಾಡಬಾರ್ದು ಅನ್ನೋ ಒಂದು ವಿವೇಕತನ ನನ್ನಲ್ಲಿತ್ತು ಅನ್ಕೊಳ್ಳಿ. ಆ ರಿಯಾಲಿಟಿ ನನಗ್ ಬರ್ತಾ ಇರ್ಲಿಲ್ಲ ಅಲ್ವಾ? ಅಷ್ಟೇ ಮಾಸ್ಟರ್ಸ್. ಪ್ರತಿ ಸಂದರ್ಭದಲ್ಲೂ ನಾವ್ ಹೇಗೆ ನೋಡಿ, ಯಾವಾಗ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು, ಹೇಗ್ ಮಾಡ್ಬೇಕು ಹೇಗ್ ಮಾಡ್ಬಾರ್ದು, ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬಾರ್ದು, ಇವೆಲ್ಲವೂ ಕೂಡ ತಿಳ್ಕೊಂಡು ಅದನ್ನ ಅಪ್ಲೈ ಮಾಡ್ತಕ್ಕಂಥದ್ದೇ ಕಾಮನ್ ಸೆನ್ಸ್. ಸೊ ಇದನ್ನ ಹೇಗೆ ಡೆವಲಪ್ ಮಾಡ್ಕೊಳ್ತಕ್ಕಂಥದ್ದು ಅಂತಂದಾಗ, ಪ್ರತಿನಿತ್ಯ ಧ್ಯಾನ ಮಾಡ್ತಾ ಜ್ಞಾನವನ್ನ ನಾವೇನ್ ಪಡ್ಕೊಳ್ತೀವಿ ಆ ಜ್ಞಾನವನ್ನ ಆಚರಣೆಯಲ್ಲಿ ಇಡ್ಬೇಕು ಅಂತಂದಾಗ ಸಾಕ್ಷೀಭೂತವಾಗಿ ಮತ್ತು ಬಹಳಷ್ಟು ಎಚ್ಚರಿಕೆಯಿಂದ ಪ್ರತಿಯೊಂದನ್ನ ಕೂಡ ನಾವು ಗಮನಿಸ್ತಾ ಬರ್ತಾ ಇದೀವಿ ಅಂತಂದ್ರೆ ಆಟೋಮೆಟಿಕ್ ಆಗಿ ಅದು ನಮ್ಮಲ್ಲಿ ಅಡಾಪ್ಟ್ ಆಗ್ತಕ್ಕಂಥದನ್ನ ನಾವು ಗಮನಿಸ್ತೀವಿ ಮಾಸ್ಟರ್ಸ್. ನಾವು ಮ್ಯಾಕ್ಸಿಮಮ್ ಯಾಕೆ ಈ ಕನೆಕ್ಟಿವಿಟಿನ ಮಿಸ್ ಆಗ್ತೀವಿ ಅಥವಾ ಯಾಕೆ ಈ ಕಾಮನ್ ಸೆನ್ಸ್ ಇಲ್ಲದೆ ಇರ್ತಕ್ಕಂಥದ್ದನ್ನ ಗಮನಿಸ್ತೀವಿ ಅಂತಂದ್ರೆ, ನಾವು ಬಹಳಷ್ಟು ಮಂದಿ ನಾವ್ ಏನ್ ಕೆಲಸ ಮಾಡ್ತಾ ಇರ್ತೀವಿ ಅದ್ರ ಕಡೆಗೆ ಎಚ್ಚರಿಕೆಯಿಂದ ಇರಲ್ಲ. ಸಾಕ್ಷೀಭೂತವಾಗಿ ನಾವ್ ಅದನ್ನ ಗಮನಿಸಲ್ಲ. ಏನೋ ಮಾಡ್ಬೇಕು ಮಾಡ್ತಾ ಇದ್ದೀನಿ, ಏನೋ ಆಗ್ಬೇಕು ಏನೋ ಆಗ್ತಾ ಇದೆ, ಈ ರೀತಿಯಲ್ಲಿ ನಾವು ನಮ್ಮ ಕೆಲ್ಸಗಳನ್ನ ಮಾಡಿ ಮುಗಿಸ್ಬಿಡ್ತಾ ಇರ್ತೀವಿ. ಅದು ತಪ್ಪು ಮಾಸ್ಟರ್ಸ್. ಪ್ರತಿ ಒಂದು ಅಂಶವನ್ನ ಕೂಡ ನಾವು ಗಮನಿಸ್ತಾ ಇರ್ಬೇಕು. ಪ್ರತಿಯೊಂದು ಅಂಶವನ್ನ ಕೂಡ ನಾವು ಸಾಕ್ಷಿ ತತ್ವದಿಂದ ನೋಡ್ತಾ ಇರ್ಬೇಕು. ಅವಾಗ್ಲೇ ನಾವ್ ಏನ್ ಮಾಡ್ತಾ ಇದೀವಿ, ಏನ್ ಮಾಡ್ಬೇಕು, ಆ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಅದೆಲ್ಲವೂ ಕೂಡ ನಮ್ಗೆ ಅರಿವಾಗ್ತಕ್ಕಂಥದ್ದು. ಇವಾಗ ಸಭೆಯಲ್ಲಿ ಮಾತಾಡ್ತಾ ಇರ್ತಾರೆ. ಸಭೆ ಮರ್ಯಾದೆ ಏನು? ಸಭೆಯಲ್ಲಿ ಮಾತಾಡ್ಬೇಕಾದಾಗ ಎದ್ದು ಹೋಗ್ಬಾರ್ದು. ಆದ್ರೆ ಅನೇಕ ಕಾರಣಗಳು ಹೇಳ್ಬಿಟ್ಟು ಎದ್ದೊಟ್ಟೋಗ್ತಕ್ಕಂಥ, ಅದು ನೋಡಿ ಮಿನಿಮಮ್ ವೆರಿ ಸಿಂಪ್ಲಿಸ್ಟಿಕ್ ಕಾಮನ್ ಸೆನ್ಸ್ ಪಾಯಿಂಟ್. ಈ ರೀತಿ ನಾವು ಹೇಳ್ತಾ ಹೋದ್ರೆ ಸಾಕಷ್ಟು ಉದಾಹರಣೆಗಳು ನಮ್ಗೆ ಸಿಗ್ತಾ ಹೋಗುತ್ತೆ ಮಾಸ್ಟರ್ಸ್. ಪ್ರತಿ ಸಂದರ್ಭದಲ್ಲೂ ಇಂತಹ ಸಣ್ಣ ಸಣ್ಣ ಸಂದರ್ಭಗಳಲ್ಲೂ ಕೂಡ ನಾನು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋ ಒಂದು ಅರಿವಿನಿಂದ ಜೀವನ ಮಾಡ್ತಕ್ಕಂಥದ್ದೇ ಮಾಸ್ಟರ್ಸ್. ಯಾಕೆ ಫಾರಿನರ್ಸ್ ನ ಅಷ್ಟು ಅಪ್ರಿಶಿಯೇಟ್ ಮಾಡ್ತಾರೆ ಅಂತಂದ್ರೆ, ಅವರು ಬೇರೆ ಬೇರೆ ಅಗ್ರೆಸಿವ್ ಡಿಸಿಷನ್ಸ್ ನ ತಗೊಂಡಿದ್ದಾರೆ, ಇಲ್ಲ ಅಂತ ಅಲ್ಲ. ಬಟ್ ಯಾಕೆ ಅಷ್ಟು ಅಪ್ರಿಶಿಯೇಟ್ ಮಾಡ್ತಾರೆ ಅಂತಂದ್ರೆ, ಈ ಕಾಮನ್ ಸೆನ್ಸ್ ನ ತುಂಬಾ ಚೆನ್ನಾಗಿ ಅಪ್ಲೈ ಮಾಡ್ತಕ್ಕಂಥದ್ದು. ನಾವು ಕೇಳಿರ್ತೀವಿ ನೋಡಿ, ಫಾರಿನ್ ನಲ್ಲಿ ಎಲ್ಲಾರು ಟೈಮಿಂಗ್ ಬಂದ್ಬಿಡ್ತಾರಪ್ಪ, ಅಲ್ಲಿ ಸ್ಪೆಷಲ್ ಆಗಿ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮಿಂಗ್ ಅನ್ನೋದಿಲ್ಲ ಅಂತ. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮಿಂಗ್ ಅಂದ್ರೆ ಏನು? ಲೇಟ್ ಆಗಿ ಹೋಗ್ತಕ್ಕಂಥದ್ದೇ ಅಂತ ಹೇಳ್ಬಿಟ್ಟು. ಆದ್ರೆ ನೋಡಿ, ಲೇಟ್ ಆಗಿ ಹೋಗ್ತಕ್ಕಂಥದ್ದು ಎಷ್ಟು ಅಭ್ಯಾಸ ಆಗೋಗ್ಬಿಟ್ಟಿದೆ. ಎಷ್ಟು ಬೇರೆಯವ್ರ ಟೈಮ್ ನ ನಾವು ರೆಸ್ಪೆಕ್ಟ್ ಮಾಡ್ಬೇಕು, ನಮ್ ಟೈಮ್ ನ ನಾವು ರೆಸ್ಪೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದು ಮರ್ತೇ ಹೋಗ್ಬಿಟ್ಟಿದೀವಿ ನಾವು, ಅಲ್ವಾ ಮಾಸ್ಟರ್ಸ್? ಸೊ ಇವೆಲ್ಲವನ್ನು ಕೂಡ ನಾವು ಅಬ್ಸರ್ವ್ ಮಾಡ್ಬೇಕು. ಹೇಗೆ ಮತ್ತೆ ಪ್ರತಿನಿತ್ಯ ಡೆವಲಪ್ ಮಾಡ್ಕೊಳ್ತಕ್ಕಂಥದ್ದು ಅಂತಂದ್ರೆ, ಎಸ್, ಮೊದಲನೇದು ಧ್ಯಾನ ಮಾಡ್ಬೇಕಾದಾಗ ನಮ್ಗೆ ಒಂದು ರೀತಿಯಾಗಿರ್ತಕ್ಕಂಥ ಶಕ್ತಿ, ಪ್ರತಿದು ನಾವು ಅಬ್ಸರ್ವ್ ಮಾಡ್ಕೊಂಡು ಅದನ್ನ ನೋಟ್ ಡೌನ್ ಮಾಡ್ಕೊಳ್ತಕ್ಕಂಥದ್ದು. ಆಮೇಲೆ ಅದು ಎಲ್ಲವೂ ಕೂಡ ಆಸ್ ಇಟ್ ಈಸ್ ಅಕ್ಸೆಪ್ಟ್ ಮಾಡ್ಕೊಳ್ತಕ್ಕಂಥ ಒಂದು ಸ್ಥಿತಿನ ನಮ್ಮಲ್ಲಿ ಬೆಳವಣಿಗೆ ಮಾಡುತ್ತೆ. ಅದಕ್ಕೆ ಪ್ರತಿನಿತ್ಯ ಧ್ಯಾನ ಜೊತೆ ಜ್ಞಾನವನ್ನ ಪಡ್ಕೊಳ್ತಾ ಇದೀವಿ. ಅದನ್ನ ಅಪ್ಲೈ ಮಾಡ್ಬೇಕಾದಾಗ ಪ್ರತಿಯೊಂದನ್ನು ಕೂಡ ಅಬ್ಸರ್ವ್ ಮಾಡ್ಕೊಳ್ಬೇಕಾಗಿರುತ್ತೆ ಮಾಸ್ಟರ್ಸ್. ನಾವ್ ಇದಕ್ಕೆ 4A ಫಾರ್ಮುಲಾ ಅಂತ ಹೇಳಿ ಕರಿತೀವಿ. ಏನು 4A ಫಾರ್ಮುಲಾ ಅಂತಂದ್ರೆ, ಅಕ್ಸೆಪ್ಟ್, ಅವೇರ್, ಅಪ್ರಿಶಿಯೇಟ್ ಅಂಡ್ ಅಬಂಡೆನ್ಸ್ ಅಂತ ಹೇಳ್ಬಿಟ್ಟು.
ಏನಿದು ಅಕ್ಸೆಪ್ಟ್ ಅಂದ್ರೆ ಪ್ರತಿಯೊಂದನ್ನ ಕೂಡ ಆಸ್ ಇಟ್ ಈಸ್ ಅಕ್ಸೆಪ್ಟ್ ಮಾಡ್ಕೊಳ್ತಕ್ಕಂಥದ್ದನ್ನ ನಾವು ಡೆವಲಪ್ ಮಾಡ್ಕೊಳ್ಬೇಕು. ಅದು ಸರಿಯೋ ತಪ್ಪು ಸೆಕೆಂಡರಿ. ಅದ್ರ ಬಗ್ಗೆ ನಮ್ಗೆ ಬೈಫಿಕೇಶನ್ ಇದು ಸರಿಯಾದ್ರೇನೆ ನಾನು ಒಪ್ಕೋತೀನಿ, ಇಲ್ಲ ಅಂತಂದ್ರೆ ಒಪ್ಕೊಳ್ಳಲ್ಲ, ಇದೆಲ್ಲ ನಮ್ಗೆ ಬೇಕಾಗಿಲ್ಲ. ಪ್ರತಿ ಒಂದನ್ನ ಕೂಡ ಆಸ್ ಇಟ್ ಈಸ್ ಅಕ್ಸೆಪ್ಟ್ ಮಾಡ್ಕೊಳ್ತಕ್ಕಂಥ ಸ್ಥಿತಿಯಲ್ಲಿ ನಾವಿರ್ಬೇಕಾಗಿರತ್ತೆ. ಅದು ಹೇಗ್ ಬರುತ್ತೋ ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ತಕ್ಕಂಥ ಸ್ಥಿತಿಯಲ್ಲಿ ನಾವಿರ್ಬೇಕಾಗಿರತ್ತೆ. ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ನಮಗ್ ಬೇಕಾಗಿರೋದಾಗಿರ್ಬೋದು, ಬೇಡದೇ ಎಲ್ಲವನ್ನು ಕೂಡ ಆಸ್ ಇಟ್ ಈಸ್ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಹೇಗ್ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು? ಎಚ್ಚರಿಕೆಯಿಂದ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಮಾನ ಒಂದೇ, ಅವಮಾನ ಒಂದೇ, ಎಲ್ಲವನ್ನು ಕೂಡ ಆಸ್ ಇಟ್ ಈಸ್ ಒಂದೇ ರೀತಿಯಲ್ಲಿ ಅಕ್ಸೆಪ್ಟ್ ಮಾಡ್ಬೇಕು. ಮತ್ತೆ ಎಚ್ಚರಿಕೆಯಿಂದ ಅಕ್ಸೆಪ್ಟ್ ಮಾಡ್ಬೇಕು. ಎಚ್ಚರಿಕೆಯಿಂದ ಅಕ್ಸೆಪ್ಟ್ ಮಾಡ್ತಕ್ಕಂಥದ್ದು ಹೇಗೆ? ಈ ಒಂದು ಸಿಚುಯೇಷನ್ ನನಗ್ ಬರ್ತಾ ಇದೆ ಅಲ್ವಾ, ಇದರಿಂದ ನಾನು ಏನ್ ಕಲ್ತ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇದೆ, ಇದರಿಂದ ನಾನು ಏನ್ ಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ, ಹೀಗೆ ಅದನ್ನ ಎಚ್ಚರಿಕೆಯಿಂದ ನಾನು ಗಮನಿಸ್ಬೇಕಾಗಿರ್ತಕ್ಕಂಥದ್ದು. ಇಲ್ಲೇ ಕಾಮನ್ ಸೆನ್ಸ್ ಅಪ್ಲೈ ಆಗ್ತಕ್ಕಂಥದ್ದು ಒಂದು ಸ್ಥಿತಿ ಬರ್ತಾ ಇದೆ. ಆಮೇಲೆ ಸಾಧಾರಣವಾಗಿ ನಾವು ಹೇಳ್ತಾ ಇರ್ತೀವಿ, ನನ್ ಜೀವನದಲ್ಲಿ ಒಂದೇ ರೀತಿಯಾಗಿರ್ತಕ್ಕಂಥ ಸಿಚುಯೇಷನ್ಸ್ ಪದೇ ಪದೇ ರಿಪೀಟ್ ಆಗ್ತಾ ಇದೆ. 1 ಸರಿ 2 ಸರಿ ಅಲ್ಲ, 3-4 ಸರಿ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಸಿಚುಯೇಷನ್ಸ್ ರಿಪೀಟ್ ಆಗ್ತಾ ಇದೆ. ಹೇಗೆ, ಯಾಕೆ ಅಂತ ಹೇಳಿ ಬಂದಾಗ, 1 ಸರಿ ಬಂದಿರುತ್ತೆ ಅಲ್ಲ ಸಿಚುಯೇಷನ್, ಅದರಿಂದ ನಾವು ಆ ಎಕ್ಸ್ಪೀರಿಯನ್ಸ್ ಇಂದ ಜ್ಞಾನವನ್ನ ಪಡ್ಕೊಂಡಿಲ್ಲ. ಅದಕ್ಕೆ ರಿಪಿಟೇಟಿವ್ ಆಗಿ ಅದೇ ರೀತಿಯಾಗಿರ್ತಕ್ಕಂಥ ಸಿಚುಯೇಷನ್ಸ್ ಬರ್ತಾ ಇರತ್ತೆ. ಅದಕ್ಕೆ ಇದನ್ನ ನಾವು ಎಚ್ಚರಿಕೆಯಿಂದ ಗಮನಿಸಿದಾಗ ಮಾತ್ರನೇ ಇದು ನಮ್ಗೆ ಅರ್ಥ ಆಗತ್ತೆ. ಇಲ್ಲ ಅಂತಂದ್ರೆ ಅದು ಯಾಕೆ ಏನು ಅನ್ನೋ ಒಂದು ಸತ್ಯವನ್ನ ನಾವು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗಲ್ಲ. ನೋಡಿ, ಇಲ್ಲಿ ಮಿನಿಮಮ್ ಕಾಮನ್ ಸೆನ್ಸ್ ಅನ್ನೋದು. ಅದಕ್ಕೆ ಎಚ್ಚರಿಕೆಯಿಂದ ಪ್ರತಿ ಒಂದನ್ನ ಕೂಡ ನಾವು ಗಮನಿಸ್ತಾ ಇರ್ಬೇಕು ಮಾಸ್ಟರ್ಸ್. ಮತ್ತೆ ಅಪ್ರಿಶಿಯೇಟ್. ನಮ್ಮ ಜೀವನದಲ್ಲಿ ಎಷ್ಟೋ ಸ್ಥಿತಿಗಳು, ಪರಿಸ್ಥಿತಿಗಳು, ಮನುಷ್ಯರು, ಪ್ರತಿಯೊಬ್ರು ಕೂಡ ನಮ್ಗೆ ಏನೋ ಒಂದು ಸಹಾಯ ಸಹಕಾರ ನೀಡಕ್ಕಾಗಿರ್ಬಹುದು, ಅವರಿಂದ ಏನೋ ಒಂದು ಕಲ್ತ್ಕೊಳ್ತಕ್ಕಂಥದ್ದಾಗಿರ್ಬಹುದು, ಖಂಡಿತ ಆಗ್ತಾ ಇರತ್ತೆ. ಸೊ ಅಂತ ಎಲ್ಲಾ ಸಂದರ್ಭಗಳು, ಅಂತ ಎಲ್ಲಾ ವ್ಯಕ್ತಿಗಳು, ಅಂತ ಎಲ್ಲಾ ಪರಿಸ್ಥಿತಿಗಳನ್ನ ನಾನು ಅಪ್ರಿಶಿಯೇಟ್ ಮಾಡ್ಬೇಕು. ನಾನು ಅಪ್ರಿಶಿಯೇಟ್ ಮಾಡ್ತಾ ಇದ್ದೀನಿ ಅಂತಂದಾಗ ಡೆಫಿನೆಟ್ ಆಗಿ ನೋಡಿ, ಅಕ್ಸೆಪ್ಟ್, ಅವೇರ್, ಅಪ್ರಿಶಿಯೇಟ್, ಈ 3 ಮಾಡ್ತಾ ಇದ್ದೀನಿ ಅಂತಂದ್ರೆ ಡೆಫಿನೆಟ್ ಆಗಿ ಅಬಂಡೆನ್ಸ್. ಏನ್ ಅಬಂಡೆನ್ಸ್? ಹ್ಯಾಪಿನೆಸ್, ಅನ್ಲಿಮಿಟೆಡ್ ಹ್ಯಾಪಿನೆಸ್, ಸಂತೋಷ ಅಲ್ಲ, ಅತಿ ಹೆಚ್ಚು ಆನಂದದ ಸ್ಥಿತಿ. ಸಂತೋಷ ಬೇರೆ, ಆನಂದ ಬೇರೆ. ಸಂತೋಷ ನಮ್ಮ ಮೆದುಳಿಗೆ ಆದಾಗ, ಆದ್ರೆ ಆನಂದ ಆತ್ಮಕ್ಕೆ ಆದಾಗ ಅಂತ ಆತ್ಮಾನಂದ ಸ್ಥಿತಿಗೆ ನಾವು ತಲುಪ್ತೀವಿ. ಹೇಗೆ ಆತ್ಮಾನಂದ ಸ್ಥಿತಿಗೆ ತಲುಪ್ತಕ್ಕಂಥದ್ದು? ಪ್ರತಿಯೊಂದು ವಿಚಾರಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದಾಗ. ನೋಡಿ, ಮತ್ತೆ ಇನ್ನೊಂದು ಪ್ರಶ್ನೆ ಬರುತ್ತೆ, ಪ್ರತಿಯೊಂದು ವಿಚಾರನ ಗಮನಿಸ್ಬೇಕು ಅಂತಂದ್ರೆ ಅಷ್ಟು ಸೂಕ್ಷ್ಮವಾಗಿ ಎಲ್ಲವನ್ನು ಕೂಡ ಗಮನಿಸಿದಾಗ ಅದು ನಮ್ಗೆ ಇನ್ನ ಡಿಸ್ಟರ್ಬೆನ್ಸ್ ಕೊಡುತ್ತೆ. ಡಿಸ್ಟರ್ಬೆನ್ಸ್ ಕೊಡೋಷ್ಟು ಸೂಕ್ಷ್ಮವಾಗಿ ಏನದು ಡಿಸ್ಟರ್ಬೆನ್ಸ್ ಕೊಡೋ ರೀತಿಯಲ್ಲ ಅದನ್ನ ರಿಸೀವ್ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇದರಿಂದ ನಾನು ಏನ್ ಕಲ್ತ್ಕೊಳ್ತಾ ಇದ್ದೀನಿ, ಈ ಒಂದು ದೃಷ್ಟಿಯಲ್ಲಿ ನಾವ್ ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಹೇಗಿರ್ಬೇಕು, ಹೇಗಿರ್ಬಾರ್ದು, ಏನ್ ಮಾತಾಡ್ಬೇಕು, ಏನ್ ಮಾತಾಡ್ಬಾರ್ದು, ಇದು ಎರಡೂ ಕೂಡ ಗೊತ್ತಿರ್ಬೇಕು. ಒಂದು ವಿಚಾರವನ್ನ ನಾನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀನಿ, ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂತಂದಾಗ ಇದರಿಂದ ನಾನು ಏನ್ ತಿಳ್ಕೊಳ್ತಾ ಇದ್ದೀನಿ, ಇದರಿಂದ ನಾನು ಏನ್ ಕಲ್ತ್ಕೊಳ್ತಾ ಇದ್ದೀನಿ, ಅಥವಾ ಏನ್ ಜ್ಞಾನವನ್ನ ಪಡ್ಕೊಳ್ತಾ ಇದ್ದೀನಿ, ಈ ರೀತಿ ನಮ್ಮ ಸ್ವಭಾವ ಇರ್ಬೇಕಾಗಿರತ್ತೆ. ಅಷ್ಟು ಆ ಶಕ್ತಿ ಬರ್ಬೇಕು ಅಂತಂದ್ರೆ ಅದಕ್ಕೆ ನಾವು ಧ್ಯಾನವನ್ನ ಮಾಡ್ಬೇಕಾಗಿರತ್ತೆ ಮಾಸ್ಟರ್ಸ್. ಸೊ ಇಲ್ಲಿ ನಿಜವಾಗ್ಲೂ ಕೂಡ ಜ್ಞಾನ ಅಂದ್ರೆ ಏನು ಅಂತಂದ್ರೆ, ಜೀವನದಲ್ಲಿ ನಾವೇನು ಭೌತಿಕ ಜೀವನ ಪ್ರಯಾಣ ಮಾಡ್ತೀವಿ ನೋಡಿ, ಈ ಭೌತಿಕ ಪ್ರಯಾಣ ಆ ಕಾಮನ್ ಸೆನ್ಸ್ ನ ಅಪ್ಲೈ ಮಾಡಿ ಜೀವನ ಮಾಡ್ತಕ್ಕಂಥದ್ದೇ ಮಾಸ್ಟರ್ಸ್. ಸೊ ಇಷ್ಟೊತ್ತು ಈ ವಿವೇಕವಂತ ಅಥವಾ ಕಾಮನ್ ಸೆನ್ಸ್ ಬಗ್ಗೆ ನನಗೆ ತಿಳಿದಿರ್ತಕ್ಕಂಥ ಜ್ಞಾನವನ್ನ ಹಂಚ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರಗಳನ್ನ ಅರ್ಪಿಸ್ತಾ ಇದ್ದೀನಿ ಮಾಸ್ಟರ್ಸ್. ಎಸ್ ಮೇಡಮ್. ರೈಟ್. ಸೊ ಸ್ನೇಹಿತರೆ, ಇಷ್ಟವರೆಗೂ ನಾವು ಅದ್ಭುತವಾದ ಜ್ಞಾನ ತಿಳ್ಕೊಂಡಿದೀವಿ. ಅಂದ್ರೆ ಸೊ ಕಾಮನ್ ಸೆನ್ಸ್ ಅನ್ನೋದು ಹೇಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು, ಈ ಬುದ್ಧಿ ಅನ್ನೋದು, ವಿವೇಕ ಅನ್ನೋದು ಹೇಗೆ ನಾವು ಅಳವಡಿಸ್ಕೋಬೇಕು,
ಅದರಿಂದ ನಾವು ನಮ್ಮ ಜೀವನ ಯಾವ ತರ ನಡೆಸ್ಕೋಬೇಕಂತ ಮೇಡಮ್ ಅದ್ಭುತವಾದ ತಿಳುವಳಿಕೆ ಕೊಟ್ಟಿದ್ದಾರೆ. ಸೊ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹೃದಯಪೂರ್ವಕ ಧನ್ಯವಾದಗಳು ಮೇಡಮ್.